ಒಂದೆಡೆ ಚಿತ್ರರಂಗ ಹೊರತುಪಡಿಸಿ ಈಗ ರಾಜಕೀಯವಾಗಿ ಕೂಡ ಸಪೋರ್ಟ್ ಸಿಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದಿಷ್ಟು ಕ್ಯಾಂಪೇನ್ಗಳಿಗೆ ಹೋಗಿರುವಂಥದ್ದು, ಬೇರೆ ಅಭ್ಯರ್ಥಿಗಳ ಪರಿಚಯ, ರಾಜಕೀಯವಾಗಿ ಬೆಳವಣಿಗೆ, ಇದರಿಂದಾಗಿ ಒಂದಿಷ್ಟು ಕಡೆ ಅವರಿಗೆ ಸಪೋರ್ಟ್ಗಳು ಬರ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ರಾಜಕೀಯವಾಗಿ ಒಬ್ಬ ಆರೋಪಿಗೆ ಸಾಥ್ ನೀಡುವ ಬಗ್ಗೆ, ಮತ್ತೆ ಒಂದಿಷ್ಟು MLAಗಳು ಅಥವಾ MP ಗಳು ಕ್ಲೀನ್ ಚಿಟ್ಟನ್ನು ನೀಡ್ತಾ ಇದ್ದಾರೆ, ಇವರು ಮಾಡೇ ಇಲ್ಲ ಅನ್ನುವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಸಮಾಜದಲ್ಲಿ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ವಾಕ್ ಸ್ವಾತಂತ್ರ್ಯ ಅಂದರೆ ತಿಳುವಳಿಕೆ ಇರೋ ಬುದ್ಧಿಜೀವಿ, ಬುದ್ಧಿಶಕ್ತಿ ಇರೋ ಮಾತುಗಳು ಆಡಬೇಕು ಅಂತ ಅಷ್ಟೇ ಅಲ್ಲ, ಪೆದ್ದಂಗೆ ಕೆಲ್ಸಕ್ಕೆ ಬರೋದು ಮಾತಾಡೋಕ್ಕೂ ಹಕ್ಕಿದೆ. ಸೊ ಅವ್ರವ್ರ ಹಕ್ಕನ್ನು ಅವ್ರು ನಿಭಾಯಿಸ್ತಾ ಇದ್ದಾರೆ. ಆದರೆ ಈ ಗಣ್ಯ ವ್ಯಕ್ತಿಗಳಂತ ಯಾರು ಹೇಳ್ತೀವಿ, ಈ ಆಳುವ ವರ್ಗ ಅಂತ ಯಾರು ಹೇಳ್ತೀವಿ, ಈ ಪ್ರಭಾವಿ ವರ್ಗ ಅಂತ ಯಾರು ಹೇಳ್ತೀವಿ, ಇವರೆಲ್ಲರೂ ಒಂದಕ್ಕೊಂದು ಲಿಂಕ್ಸ್ಗಳಿರುತ್ತೆ. ಇವಾಗ ಸಿನಿಮಾ ಸ್ಟಾರ್ ಅಂತ ಒಂದು ಭಾಳ ದೊಡ್ಡ ಸ್ಟಾರ್, ಕರ್ನಾಟಕದಲ್ಲಿ ಭಾಳ ದೊಡ್ಡ ಸ್ಟಾರ್ ಆಗಿರೋ ದರ್ಶನ್, ಅವ್ರಿಗೂ ಕೂಡ ಪೊಲಿಟಿಕ್ಸ್ನಲ್ಲಿ ಅದು ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷಗಳಲ್ಲೂ ಅವ್ರಿಗೆ ಲಿಂಕ್ಸ್ ಇರುತ್ತೆ. ಆ ಎಲ್ಲ ಪಕ್ಷಗಳಿಗೂ ಅವರು ಪ್ರಚಾರ ಮಾಡಿದರೆ ಅವ್ರ ಸಿದ್ಧಾಂತಕ್ಕೋಸ್ಕರ ಅಲ್ಲ, ಸೋ ಕಾಲ್ಡ್ ಫ್ರೆಂಡ್ಶಿಪ್ಪು. ಆ ಫ್ರೆಂಡ್ಶಿಪ್ಪು ಎಷ್ಟೋ ಸರಿ ದುಡ್ಡು ತೊಗೊಂಡಿರ್ಬೋದು, ತೊಗೊಂಡಿಲ್ಲದೆ ಇರ್ಬೋದು, ಏನೇನೋ ಇರುತ್ತೆ. ಅವೆಲ್ಲ ಬಿಸ್ನೆಸ್ ಲೆಕ್ಕಾಚಾರನೂ ಇರುತ್ತೆ. ಫ್ರೆಂಡ್ಶಿಪ್ ಅಂದರೆ ನೀವು ದುಡ್ಡು ಹೆಂಗೆ ತೊಗೊತೀರಾ, ಆದರೆ ದುಡ್ಡು ತೊಗೊಂಡು ಮಾಡಿದರೆ ಫ್ರೆಂಡ್ಶಿಪ್ ಲೆಕ್ಕ ಬರೋಲ್ಲ. ಸೊ ಬಿಸ್ನೆಸ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ಇಲ್ಲಿ ನೀನು ನನಗಿದು ಮಾಡಿಕೊಡು, ನಾನು ಇದನ್ನು ನೀನು ಮಾಡಿಕೊಡ್ತೀನಿ, ಏನೋ ಒಂದು ಗಿಫ್ಟ್ ಕೊಡ್ತೀನಿ, ಏನೇನೋ ಇರುತ್ತೆ ಈ ಥರದ್ದು ಈ ಶ್ರೀಮಂತ ಈ ಒಂದು ಎಲೀಟ್ ವರ್ಗದಲ್ಲಿ. ಆದರೆ ಈ ಒಂದು ಆಳುವ ವರ್ಗ ಇದೆಯಲ್ಲ, ಅದು ಕರ್ನಾಟಕದ ಚೌಕಟ್ಟು 6.5 ಕೋಟಿ ಜನರಲ್ಲಿ ಈ ಆಳುವ ಸೆಲೆಬ್ರಿಟಿ ಅಂದರೆ ಫಿಲ್ಮ್ ಎಲೀಟ್ಸು, ಪೊಲಿಟಿಕಲ್ ಎಲೀಟ್ಸು, ಆರ್ಥಿಕ ಎಲೀಟ್ಸು ಭಾಳ ಕಡಿಮೆ ಸಂಖ್ಯೆ ಈ ಭಾಗದಲ್ಲಿ. ಸದಾಶಿವನಗರ, ಡಾಲರ್ಸ್ ಕಾಲನಿ, ಕೆಲವರು ಬೇರೆ ಬೇರೆ ಕಡೆ ಈ ಥರ ಶ್ರೀಮಂತ ಜಾಗದಲ್ಲಿರ್ತಾರೆ. ಇಂಥವ್ರಿಗೆಲ್ಲ ಒಬ್ರಿಗೊಬ್ಬರು ಲಿಂಕ್ಗಳಿರ್ತವೆ, ಒಬ್ಬರು ಸಪೋರ್ಟ್ ಮಾಡ್ತಾಯಿರ್ತಾರೆ. ಸಿನಿಮಾ ರಂಗದಲ್ಲೂ ಒಬ್ಬರೊಬ್ಬರು ಸ್ಟಾರ್ಗಳೆಲ್ಲ ಒಬ್ಬರೊಬ್ಬರು ಮನೆಗೆ ಹೋಗ್ತಾ ಇರ್ತಾರೆ, ಇದನ್ನು ಮೇಂಟೈನ್ ಮಾಡ್ತಾರೆ, ಅವರು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ. ಆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದಾಗ ಏನಾಗತ್ತೆ ಅಂದರೆ ಅವರ ಒಂದು ಬೆನಿಫಿಟ್ಟನ್ನು ಒಬ್ಬರೊಬ್ಬರು ಇನ್ನೂ ಮಾಡ್ಕೊತಾ ಇರ್ತಾರೆ. ಸೊ ಈ ಅಸಮಾನತೆಯ ವ್ಯವಸ್ಥೆ ಜಾಸ್ತಿ ಆಗ್ತಾ ಇರುತ್ತೆ. ನಾವೇನು ಮಾಡಬೇಕು ಅಂದರೆ ಎಲ್ಲನೂ ಬೆಳೆಸ್ಕೊಂಡು ನಾವು ಬೆಳೆಯೋದಕ್ಕಿಂತ ಎಲ್ಲನೂ ಬೆಳೆಸಬೇಕು ಅನ್ನೋ ಉದ್ದೇಶ ಇರಬೇಕು. ಅದು ಬಿಟ್ಟು ಬೆಳೆಯೋರೇ ಒಬ್ರಿಗೊಬ್ರು ಸೇರ್ಕೊಂಡು ಬೆಳೆಸ್ತಾ ಇರ್ತಾರೆ. ಸೊ ನನಗೆ ಈ ಒಂದು ವಿಚಾರದಲ್ಲಿ ಪ್ರಭಾವಿ ಇರೋರು ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು ಅಥವಾ ಪ್ರಯತ್ನ ಮಾಡ್ತಿರೋದು ನನಗೇನು ಆಶ್ಚರ್ಯ ಇಲ್ಲ. ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ದರ್ಶನಕ್ಕೆ ಮಾಡಿರ್ಬೋದು. ಅದು ಯಾರ ಹೆಸರು, ಅವ್ರು ಯಾರೋ ಮದ್ದೂರವ್ರು ಉದಯಗೌಡ ಅವರು ಮಾತಾಡಿದ್ದಾರೆ, ಹೀಗೆ ಬೇರೆ ಬೇರೆ ಮಾತಾಡಿದ್ದಾರೆ. ಆದರೆ ಅವ್ರು ಮಾತಾಡೋಕ್ಕೆ ಹಕ್ಕಿದ್ರೂ ಕೂಡ ಆ ಮಾತಾಡೋದ್ರಲ್ಲಿ ಎಷ್ಟು ಮಟ್ಟಿಗೆ ಅವ್ರ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ತೂಕ ಇದೆ ಅಂತ ನಾವು ನೋಡಬೇಕು. ನನಗೇನು ಅದು ತೂಕ ಕಾಣಿಸ್ಲಿಲ್ಲ. ಬಟ್ ಅವರು ಮಾತಾಡೋದ್ರಲ್ಲಿ ಅವರಿಗೆ ಮಾತಾಡೋಕ್ಕೆ ಹಕ್ಕಿದೆ. ನೀವು ಮಾತಾಡಿದಾಗಲೇ ನಿಮ್ಗೆ ಸತ್ಯ ಗೊತ್ತಾಗೋದು, ನೀವು ಮಾತಾಡಿದಾಗ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗೋದು. ಸೊ ನೀವು ಮಾತಾಡಬೇಕು. ಅವ್ರು ಮಾತಾಡ್ತಿರೋದು ಒಳ್ಳೆಯದೇ. ಬಟ್ ಅವ್ರು ಮಾತಾಡಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಸತ್ಯ, ಅವ್ರು ಹೇಳಿದ್ದೆಲ್ಲ ಉತ್ತಮ, ಅವ್ರು ಹೇಳಿದ್ದೆಲ್ಲ ಭಾಳ ಅಮೃತ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಏನಾಗುತ್ತೆ ಅಂದರೆ ಈ ಒಂದು ದರ್ಶನ್ ವಿಚಾರದಲ್ಲಿ 2 ಕಾಂಗ್ರೆಸ್, ಒಬ್ಬ ಸಚಿವರು, ಒಬ್ಬರು ಕಾಂಗ್ರೆಸ್ MLA, ಒಬ್ಬ BJP MLA, ಇವರೆಲ್ಲ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ಫ್ಲುಯೆನ್ಸ್ ಈ ಸಮಾಜದಲ್ಲಿ ಪ್ರಭಾವ ಒಂದು ದೊಡ್ಡ ಭಾಗ. ಇನ್ಫ್ಲುಯೆನ್ಸ್ ಅನ್ನೋದು ಬೇರೆ ದೇಶಗಳಲ್ಲಿ ಕಡಿಮೆ. ನಾನು ನೋಡಿದ್ದೆ ಅಮೇರಿಕಾದಲ್ಲಿ ಈ ಇನ್ಫ್ಲುಯೆನ್ಸ್ ಅಷ್ಟೊಂದು ವರ್ಕ್ ಆಗೋಲ್ಲ. ಇಲ್ಲಿ ಇನ್ಫ್ಲುಯೆನ್ಸ್ ಭಾಳ ವರ್ಕ್ ಆಗುತ್ತೆ. ಇವ್ರ ಪರಿಚಯ ಇದ್ದಾರೆ, ಅವ್ರ ಪರಿಚಯ ಇದ್ದಾರೆ ಅಂತ ಹೇಳ್ಕೊಂಡು ಮಾಡಿಸೋದು. ಈ ಒಂದು ತನಿಖೆಯಲ್ಲಿ, ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಈ ಒಂದು ಯೋಜನೆ ನಡೀತಾ ಇದೆ, ಇನ್ಕ್ವೈರಿ ನಡೀತಾ ಇದೆ, ಇದರಲ್ಲಿ ಇನ್ಫ್ಲುಯೆನ್ಸ್ ಬರಬಾರ್ದು, ಜಾಸ್ತಿ ಬಂದಿಲ್ಲ ಅಂತಲೂ ನಾನು ಭಾವಿಸ್ತೀನಿ. ಯಾಕೆಂದರೆ ಮುಖ್ಯಮಂತ್ರಿ ಅವರಿಗೆ ಇದನ್ನು ಖಡಕ್ಕಾಗಿ ನೋಡ್ತಾ ಇದ್ದಾರೆ. ಮತ್ತು ಮೀಡಿಯಾನೂ ಇದನ್ನು 10 ದಿನದಿಂದ ಭಾಳ ಸ್ಟ್ರಾಂಗಾಗಿ ತೋರಿಸ್ತಾ ಇದ್ದಾರೆ. ಏನಾದರೂ ಕಿತಾಪತಿ ನಡೀತು ಅಂದರೆ ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ, ನನ್ನ ಹೆಸರು ಹಾಳಾಗತ್ತೆ ಅನ್ನೋ ಒಂದು ಭಯದಿಂದನೂ ಇವರೆಲ್ಲ ಇನ್ಫ್ಲುಯೆನ್ಸ್ ಮಾಡೋರು ಸ್ವಲ್ಪ ದೂರ ನಿಂತಿದ್ದಾರೆ. ಸೊ ಮೀಡಿಯಾ ಸ್ಟ್ರಾಂಗ್ ಆಗಿರಬೇಕು. ಮೀಡಿಯಾ ಪ್ರಾಮಾಣಿಕವಾಗಿ ಇದ್ದಾಗ, ಆ ಮೀಡಿಯಾ ಕೆಲಸ ಮಾಡ್ತಾ ಇದ್ದಾಗ, ಆಮೇಲೆ ಪೊಲೀಸು ಗಟ್ಟಿಯಾಗಿದ್ದಾಗ ನಾವು ಕೆಲಸನ ಆಗ್ಬೋದು. ಅದು ಇನ್ಫ್ಲುಯೆನ್ಸ್ ಇಲ್ಲದೆ ಆದಾಗ ನಿಜವಾಗ್ಲೂ ನ್ಯಾಯ ಸಿಗ್ಬೋದು, ಸತ್ಯತೆ ಬರಲಿ. ಸರ್, ಈಗ 2011ರಲ್ಲಿ ಒಂದು ಘಟನೆ ಆಗುತ್ತೆ. ಅದರಲ್ಲಿ ಕೂಡ ಜೈಲುವಾಸ ಹೋಗ್ತಾರೆ. ಅದಾದ ಬಳಿಕ ಕೂಡ ಯಥಾಸ್ಥಿತಿಯಾದಂತಹ ಒಂದು ವರ್ತನೆ ಯಾಕೆ ಬದಲಾಗಿಲ್ಲ? ಮತ್ತು ಒಂದಿಷ್ಟು ಬಹಿರಂಗವಾಗಿ ಮಾತಾಡಿರುವಂಥದ್ದು, ನಾನು ಹೀಗೆ ಇರುವಂಥದ್ದು, ನಾನು ಯಾವುದಕ್ಕೂ ಸಿದ್ಧ ಇರುವಂಥದ್ದು, ಇದು ಯಾವ ರೀತಿಯಾದಂಥ ಮನಸ್ಥಿತಿ ಅಂತ ಅನಿಸುತ್ತೆ ಸರ್ ತಮಗೆ? ನಾನು 2011ರಲ್ಲಿ ಇದ್ದಾಗ ನಾನು ಎಲ್ಲ ನೋಡ್ತಾ ಇದ್ದೆ. ಅದು ಭಾಳ ಒಂದು ಬ್ರೂಟಲ್ ಆಗಿತ್ತು ಆ ಒಂದು ವಿಚಾರ, ಅವ್ರ ವೈಫ್ ನಡುವೆ ನಡೆದಿದ್ದು.
ಆಮೇಲೆ ಜೈಲಿಗೆ ಹೋಗ್ತಾರೆ 28 ದಿನ. ಬಟ್ ಜೈಲಿಗೆ ಹೋಗಿ ಹೊರಗೆ ಬಂದ ಮೇಲೆ ಭಾಳ ಕ್ಷಮೆ ಕೇಳ್ತಾರೆ, ಭಾಳ ಪಶ್ಚಾತ್ತಾಪ ಪಡ್ತಾರೆ. ಅದನ್ನು ನಾನು ಮೀಡಿಯಾದಲ್ಲಿ ಕೇಳಿದ್ದೀನಿ. ಅದನ್ನು ಭಾಳ ಸ್ಟ್ರಾಂಗಾಗಿ ನಾನು ಇದನ್ನು ಮಾಡಿದ ತಪ್ಪು, ನಾನು ಮುಂದೆ ಮಾಡಲ್ಲ, ನಾನು ಒಳ್ಳೆಯವನಾಗ್ತೀನಿ ಅಂತೆಲ್ಲ ಹೇಳ್ತಾರೆ. ನನ್ನ ಮನಸ್ಸಿನಲ್ಲಿ ಅವ್ರು ಅದನ್ನು ಹೇಳಿದಾಗ ಅವ್ರು ಹೇಳಿದ್ದು ಉದ್ದೇಶ ಒಳ್ಳೆಯದೇ, ಮತ್ತು ಅವ್ರು ನಿಜವಾಗ್ಲೂ ಮನಸ್ಸಿಂದ ಹೇಳಿದ್ದಾರೆ ಅಂತ ನಾನು ಹೇಳ್ತೀನಿ. ಇವತ್ತಿಗೂ ಅದನ್ನು ಕೇಳಿದರೆ ಆ ಸಂದರ್ಭದಲ್ಲಿ ಅವ್ರು ಮಾತಾಡಿದ್ದು ಮನಸ್ಸಿಂದನೇ ಮಾತಾಡಿದ್ದಾರೆ. ಬಟ್ ನಾವು ಒಂದು ನಿಮಿಷ ನಾವು ಮನಸ್ಸಿಂದ ಮಾತಾಡಿದ ತಕ್ಷಣ ಒಂದು 4-5 ವರ್ಷಕ್ಕೆ ಅದೇ ಮನಸ್ಥಿತಿ ಉಳಿಯುತ್ತೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಕಾರಣಾಂತರಗಳಿಂದ ಬದಲಾಗತ್ತೆ. ಅದಕ್ಕಿಂತ ಉತ್ತಮವೂ ಆಗ್ಬೋದು, ಅದಕ್ಕಿಂತ ಒಂದು ಕನಿಷ್ಠ ಅದಕ್ಕಿಂತ ಬೇರೆ ಬೇರೆ ಥರನೂ ರೂಪಿಸ್ಬೋದು. ಸೊ ನಮ್ಮ ಸೋಷಲ್ ಸರ್ಕಲ್ ಆಗಿರ್ಬೋದು, ನಾವು ಯಾರ್ಯಾರ ಜೊತೆ ಇರ್ತೀವಿ, ಮತ್ತು ಯಾರ್ಯಾರನ್ನು, ಆಮೇಲೆ ಇನ್ನೊಂದು ಹೇಳ್ತೀವಿ, ನಮಗೆ ಯಾರ್ಯಾರು ಈ ಪ್ರೊಡ್ಯೂಸರ್ಸ್ ಹೆಂಗೆ ಕಡಿವಾಣ ಹಾಕ್ತಾರೆ. ನೀವು ಏನು ಮಾಡಿದ್ರೂ ಸರಿ, ನೀವು ಯಾರನ್ನೇ ಹೊಡೆದ್ರೂ ಸರಿ, ಯಾಕಂದರೆ ದೊಡ್ಡ ಬಿಸ್ನೆಸ್, ಸಿನಿಮಾ ರಂಗ ಬಿಸ್ನೆಸ್ ಆಗಿರೋದ್ರಿಂದ ಚರಣ್, ಬಿಸ್ನೆಸ್ ಯಾರಿಂದ ಬರುತ್ತೆ ಅಂದಾಗ ಇವರು ಅವ್ರಿಗೆಲ್ಲರಿಗೂ ಸ್ವಲ್ಪ ಬಕೆಟ್ ಹಿಡಿತಾರೆ. ಸಿನಿಮಾ ರಂಗ ನೀವು ಹೇಳಬೇಕು, ನೀವು ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಮಾಡಿದ್ರೆ ನಮ್ಮೆಲ್ರಿಗೂ ಕೆಟ್ಟ ಹೆಸರು, ಅವನು ಒಬ್ಬ ಹುಡುಗನ್ನ ಹೊಡೆದ್ರೆ ಭಾಳ ಸಮಸ್ಯೆ ಆಗುತ್ತೆ ಅಂತ ಒಂಥರ ಸ್ಟ್ರಾಂಗಾಗಿ ಹ್ಯಾಂಡಲ್ ಮಾಡಬೇಕು, ಲೀಡರ್ಶಿಪ್ಪಲ್ಲಿ ಹ್ಯಾಂಡಲ್ ಮಾಡಬೇಕು. ಹಂಗೆ ಮಾಡಲ್ಲ. ಪ್ರೊಡ್ಯೂಸರ್ಗಳು ಏನು ಮಾಡ್ತಾರೆ, ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ಕವರಪ್ ಮಾಡ್ತಾರೆ ಅಂದರೆ ಹೋಗಲಿ ಬಿಡಿ, ಹಾಗೆ ಇದೆಲ್ಲ ಮಾಡ್ತಾರೆ, ಇವರೆಲ್ಲ ದೊಡ್ಡ ಮನುಷ್ಯರು, ಹಾಗೆ ಮುಚ್ಚಾಕಕ್ಕೆ ನೋಡ್ತಾರೆ. ಆವಾಗ ಈ ವ್ಯಕ್ತಿಗೆ ಯಾವ ಒಂದು ಬದಲಾವಣೆ ಆಗಲ್ಲ. ನಾನು ಏನೇ ಮಾಡಿದ್ರೂ ನನಗೆ ಪನಿಷ್ಮೆಂಟ್ ಇಲ್ಲ, ನಾನು ಕಾನೂನಿಗೆ ಮೀರಿದ್ದೀನಿ ಅನ್ನೋ ಒಂದು ಅಮಲು ಬರೋ ಸಾಧ್ಯತೆಗಳಿದೆ, ಒಂದು ತಲೆಗೆ ಹೋಗೋ ಸಾಧ್ಯತೆಗಳಿದೆ. ಸೊ ಮಲ್ಟಿಫ್ಯಾಕ್ಟೋರಿಯಲ್, ಅವರ ವೈಯಕ್ತಿಕ ರೀತಿಯೂ ಕೂಡ ಅವ್ರು ಯಾರೋ ಸುತ್ತಮುತ್ತ ಇದ್ದಾರೆ ಅಂತ ಇರ್ಬೋದು, ಇಡೀ ಸಿನಿಮಾ ರಂಗ, ಇಡೀ ಕರ್ನಾಟಕ ಸಮಾಜ, ಇಡೀ ಭಾರತದ ಚೌಕಟ್ಟು ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಈ ಒಂದು ಕ್ಲೈಮ್ಯಾಕ್ಸ್ವರೆಗೂ ಬರೋಕ್ಕೆ ಆಗಿದೆ. ನನಗೆ ಏನು ನಿರೀಕ್ಷೆ ಮಾಡ್ತೀನಿ ಅಂದರೆ ದರ್ಶನ್ ಹೊರಗೆ ಬರಲಿ, ಇದರಿಂದ ಕ್ಲೀನ್ ಶೀಟ್ ಆಗೇ ಹೊರಗೆ ಬರಲಿ, ಇದೇನೋ ಆಗಿಲ್ಲ, ಇದೇನೋ ಬೇರೆ ಕಾರಣಕ್ಕಾಗಲಿ ಅಂತ ನಾನು ಅದನ್ನು ಕೇಳ್ಕೊತೀನಿ. ಆದರೆ ಇವಾಗ ನೋಡ್ತಿರೋ ಎವಿಡೆನ್ಸ್ ನೋಡಿದ್ರೆ ಇವರೆಲ್ಲರಿಗೂ ಇದಕ್ಕೆ ನಿಕಟ ಸಂಬಂಧ ಇದೆ, ಭಾಳ ಹತ್ತಿರದ ಸಂಬಂಧ ಇದೆ. ಇದೆಲ್ಲ ಡೈರೆಕ್ಟ್ಲಿ ಕನೆಕ್ಟೆಡು, ಇದೆಲ್ಲ ಈ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ, ವೈಲೆನ್ಸ್ ಕಲ್ಚರ್, ಸ್ಟಾರ್ ಕಲ್ಚರಿಂದ ಕಾರಣ ಆಗಿದೆ. ಮತ್ತು ದರ್ಶನ್ಗೂ ಒಂದು ಸ್ವಲ್ಪ ಏನೇ ಆಚೆ ಬಂದರು, 90 ದಿನ ಆದಮೇಲೆ ಜೈಲಿಗೆ ಆಚೆ ಬಂದರು, ಏನೇ ಒಂದು ಕೋರ್ಟ್ ಕೇಸ್ ನಡೀತಾಯಿದ್ರು, ಸ್ವಲ್ಪ ಸೈಕಲಾಜಿಕಲ್ ಕ್ಲಿನಿಕಲ್ ಹೆಲ್ಪ್ ಬೇಕಾಗುತ್ತೆ ಅವ್ರಿಗೆ, ಸಪೋರ್ಟ್ ಅವ್ರಿಗೆ ಯಾವುದೋ ಒಂದು ಡಾಕ್ಟರಿಂದ ಅವ್ರಿಗೆ ಒಂದು ಒಳ್ಳೆ ಥೆರಪಿ ಇದೆಲ್ಲನೂ ಸಹ ಬೇಕಾಗುತ್ತೆ. ಯಾಕಂದರೆ ಇವೆಲ್ಲ ಎಕ್ಸ್ಟರ್ನಲ್ ಅಷ್ಟೇ ಅಲ್ಲ, ಇಂಟರ್ನಲ್ಲು ಭಾಳ ಇರುತ್ತೆ.